ಹಲೋ ಢಂಕಣಕ ಢಂಕಣಕ ನನಗೆ ಒಂದು ಪ್ರಶ್ನೆ ಕಾಡೋದು ಏನಪ್ಪಾ ಅಂದ್ರೆ ನಮ್ಮ ಕನ್ನಡದಲ್ಲಿ 100 ದಿವಸ ಅಲ್ಲ, 1 ವಾರ 2 ವಾರ ಓಡ್ತಾ ಇಲ್ಲ ಸಿನಿಮಾಗಳು, 50 ದಿನನೂ ಓಡ್ತಾ ಇಲ್ಲ ಅಂತಿರಲ್ಲ. ಈಗೊಂದು ಸಿನಿಮಾ 100 ದಿನ ಓಡಿದೆ, ಅದ್ಯಾವ ಸಿನಿಮಾ ಅಂತೀರಾ? ಭಗೀರಥ. ಢಂಕಣಕ 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 ಬರೀ 100 ಡೇಸ್ ಅನ್ಕೊಂಡ್ರಾ? ಮುಟ್ಟಾಳ್ರಾಗ್ತೀರಾ 150 ಡೇಸು ಹೇಳ್ತಾರೆ, ಕೇಳಿಸ್ಕೊಬನ್ನಿ. ನಮಸ್ಕಾರ, ನಾನು ರಾಮ್ ಜನಾರ್ದನ್ ಮಾತಾಡ್ತಾ ಇದ್ದೀನಿ. ಭಗೀರಥ ಚಿತ್ರದ ನಿರ್ದೇಶಕ. ಭಗೀರಥ ಈಗ 150 ಡೇಸ್ ಆಗಿ ಡಂಕಣಕ 150 ಡೇಸ್ ಓಡ್ಬಿಡ್ತಾ ಗುರು ಅಂತೀರಾ? ತಪ್ಪು ಮಾಡ್ತಾ ಇದ್ರಾ. 200 ಡೇಸ್ ಓಡಿದೆ, ಕೇಳಿಸ್ಕೊಬನ್ನಿ. 200 ಡೇಸ್ಗೆ ರೀಚ್ ಆಗಿದೆ. ಈಗ ಸಿನಿಮಾ ಸಕ್ಸಸ್ ಆಗಿದೆ. ಈಗ ಮಾಧ್ಯಮದವರು ಪ್ರಶ್ನೆ ಕೇಳುವಂತ ಒಂದು ಸಂದರ್ಭ, ದಯವಿಟ್ಟು ಯಾರು ಮಾತಾಡಬೇಡಿ ಅಣ್ಣ. ಮಾಧ್ಯಮದವರೇ ದಯವಿಟ್ಟು ಪ್ರಶ್ನೆ ಕೇಳಿ. ಕಾಂತಾರ ಚಿತ್ರ ಬಿಟ್ರೆ ನಿಮ್ಮ ಭಗೀರಥ ಚಿತ್ರನ 100 ದಿನ ದಾಟಿರ್ತಕ್ಕಂಥದ್ದು ತುಂಬಾ ಖುಷಿ ಅನ್ಸುತ್ತಾ ಅಂತ. ಅಣ್ಣ ಇನ್ನೊಂದ್ ಸಾರಿ ಪ್ರಶ್ನೆ ಅಣ್ಣ, ತುಂಬಾ ಚೆನ್ನಾಗಿದೆ. ಕಾಟ್ಯಾರ ಮತ್ತೆ ಕಾಂತಾರ ಚಿತ್ರ ಬಿಟ್ರೆ ನಿಮ್ಮ ಭಗೀರಥ ಚಿತ್ರನ 100 ದಿನ ದಾಟಿರ್ತಕ್ಕಂಥದ್ದು ತುಂಬಾ ಖುಷಿ ಅನ್ಸುತ್ತಾ ಅಂತ. ಓಕೆ 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 ಯಾಕ್ರ ನಗಾಡ್ತೀರಾ? ನಗಾಡ್ಬೇಡಿ ಇರೋ ಅಣ್ಣ. ಸಿನಿಮಾದ ಹೀರೋ ಅಣ್ಣ, ಆನ್ಸರ್ ಮಾಡಿ ಅಣ್ಣ ಇದಕ್ಕೆ. ಇಲ್ಲ, ಖಂಡಿತವಾಗಿಯೂ ಖುಷಿ ಆಗುತ್ತೆ. ಏಕೆಂದ್ರೆ ನಾನು ಮೊನ್ನೆನೇ ಹೇಳಿದೆ, ಹೊಸಬ್ರಾಗ್ಲಿ ಅಳುಬ್ರಾಗ್ಲಿ ಯಾರೇ ಸ್ಟಾರ್ಸ್ ಆಗಲಿ ಸಿನಿಮಾ ಚೆನ್ನಾಗಿ ಮಾಡಿದ್ರೆ ಜನ ಬಂದು ನೋಡ್ತಾರೆ. ಓಕೆ 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 ತಡ್ಕಳೆ ಅಣ್ಣ. ಇವಾಗ ನನಗೆ ಕಡೆಯದಾಗಿ ಕಾಡುವಂತ ಪ್ರಶ್ನೆ ಏನಪ್ಪಾ ಅಂತ ಅಂದ್ರೆ, ಈ 100 ದಿನ ಓಡಿದಂತ ಕಾಂತಾರ ಸಿನಿಮಾ ನಮ್ಮ ಕಣ್ಣುಗಳಿಗೆ ಕಿವಿಗಳಿಗೆ ಬಂದು ತಲುಪ್ತು. ಜನಗಳು ಚೆನ್ನಾಗಿದೆ ಹೋಗಿ ನೋಡ್ರು ಅಂತ ಅಂದ್ರು. ನಿಜವಾಗ್ಲೂ ಅವಾಗ ದೊಡ್ಡ ಮಟ್ಟದಲ್ಲಿ ಇತ್ತು ಕರ್ನಾಟಕದಲ್ಲಿ ಅಣ್ಣ. ಆದ್ರೆ ನಿಮ್ ಸಿನಿಮಾ ಬರೋಬ್ಬರಿ 200 ದಿನ ಓಡಿದ್ರು ಕೂಡ ನಮ್ಗೆ ಯಾರು ಬಂದು ಹೇಳಲೇ ಇಲ್ಲ ಅಣ್ಣ. ಇದೇ ನಮ್ಗಣ ಕಾಡುವಂತ ಪ್ರಶ್ನೆ. ಏನಣ್ಣ ಇದ್ರ ಮರ್ಮ?